ಇಲಾಖೆ ರಾಮನಗರ ವತಿಯಿಂದ ಈ ದಿನ ನಮ್ಮ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಕೂಟ್ಕಲ್ ಹೋಬಳಿಯ ಚಾಮನಹಳ್ಳಿ ಗ್ರಾಮವನ್ನು ಆಹಾರ ಮತ್ತು ಪೌಷ್ಟಿಕ ಭದ್ರತೆ ದ್ವಿದಳ ಧಾನ್ಯ ಯೋಜನೆ ಅಂತ ಒಂದು ಯೋಜನೆಯಡಿ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಗ್ರಾಮದಲ್ಲಿ ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಂಡು ಉಚಿತವಾಗಿ ತೊಗರಿಯನ್ನು ಕೊಟ್ಟು ಬಿತ್ತನೆ ಮಾಡಿಸ್ತೀವಿ. ಮತ್ತು ತೊಗರಿಗೆ ಏನೇನು ಬೇಕು ಪರಿಕರಗಳೆಲ್ಲನೂ ಕೊಟ್ಟು ಒಂದು ಪ್ರಾತ್ಯಕ್ಷಿಕೆಗಳನ್ನ ಕೈಗೊಳ್ತಾ ಇದ್ದೀವಿ. ಈಗ ಈ ತೊಗರಿಯನ್ನು ಬಿತ್ತನೆ ಮಾಡೋಕ್ಕೂ ಮುಂಚಿತವಾಗಿ ನಾವು ಬೀಜೋಪಚಾರನ ಮಾಡಬೇಕಾಗುತ್ತೆ. ಬೀಜೋಪಚಾರ ಏನಕ್ಕೆ ಮಾಡಬೇಕು ಅಂತ ಅಂದರೆ, ನಾವು ತೊಗರಿನಲ್ಲಿ ಸೊರಗು ರೋಗ ಮತ್ತಿತರ ಶಿಲೀಂಧ್ರದಿಂದ ಭೂಮಿನಲ್ಲಿ ಶಿಲೀಂಧ್ರಗಳು ಇರ್ತವೆ. ಆ ಶಿಲೀಂಧ್ರಗಳಿಂದ ರೋಗಗಳನ್ನು ಹರಡಿ ಇಳುವರಿಯನ್ನು ಕುಂಠಿತ ಮಾಡ್ತವೆ. ನಾವು ಈ ಬೀಜೋಪಚಾರ ಮಾಡ್ಕೊಳ್ಳೋದ್ರಿಂದ ಇಳುವರಿಯನ್ನು ಜಾಸ್ತಿ ಮಾಡ್ತೇವೆ. ಆ ಥರ ಶಿಲೀಂಧ್ರದಿಂದ ಬರುವಂಥ ರೋಗಗಳೆಲ್ಲನೂ ತೊಡೆದಾಕಿ ನಿಮಗೆ ಇಳುವರಿನ ಜಾಸ್ತಿ ಮಾಡುತ್ತೆ. ಹಾಗಾಗಿ ನಾವು ಬಿತ್ತನೆಗೂ ಮುನ್ನ ತೊಗರಿ ಬೆಳೆಯಲ್ಲಿ ನಾವು ಬೀಜೋಪಚಾರನ ಮಾಡ್ಕೋಬೇಕು. ಈಗ 1 kg ತೊಗರಿನ ತೊಗೊಂಡಿದ್ದೀವಿ ನಾವು. ಜೊತೆಗೆ ಈ ತೊಗರಿನ ನಾವು ಕಾರ್ಬನ್ ಡೈಸಿಮ್ ಅಂದ್ಬಿಟ್ಟು ಇದು ಶಿಲೀಂಧ್ರನಾಶಕ, ಈ ಪೌಡರ್ನ ಪ್ರತಿ kgಗೆ 4 ಗ್ರಾಮ್ನ ಹಾಕಿ ಬೀಜೋಪಚಾರ ಮಾಡ್ಕೊಳ್ತೀವಿ. ಬೀಜೋಪಚಾರ ಮಾಡ್ಕೊಂಡಿದ್ದ ನಂತರ ಇದನ್ನು ನಾವು ಬಿತ್ತನೆಗೆ ಬಳಸ್ಕೊಳ್ತೀವಿ. ಈಗ ಬೀಜೋಪಚಾರ ಮಾಡೋದು ಹೇಗೆ ಅಂದ್ಬಿಟ್ಟು ತಿಳಿಸ್ಕೊಡ್ತೀವಿ. ಈಗ ಸರ್ ಹೇಳಿದ್ರು, ಇಷ್ಟೊತ್ತವರೆಗೂ ತಿಳ್ಕೊಂಡ್ವಿ. ನೀವು ತೋಟಗಾರಿಕೆ ಬೆಳೆಗಳಿಗೆ ಮಾವು ಏನಾದರೂ ಹಾಕ್ತೀರಾ ಅಥವಾ ತೆಂಗು ಏನಾದರೂ ಹಾಕ್ತೀರಾ, ಅವಕ್ಕೆಲ್ಲದಕ್ಕೂ ಬೀಜೋಪಚಾರ ಮಾಡೋಕ್ಕಾಗಲ್ಲ, ಆಲ್ರೆಡಿ ಬೆಳೆ ಬಂದುಬಿಟ್ಟಿರುತ್ತೆ. ಈಗ ಬಾಳೆ ಏನಾದರೂ ಹೊಸ್ದಾಗಿ ಕಂದು ನಾಟಿ ಮಾಡ್ತೀರಾ ಅಂದರೆ ನೀವೆಲ್ಲರೂ ಮುಖ್ಯವಾಗಿ ಆ ಕಂದಿಗೆ ನಾಟಿ ಮಾಡಿರ್ತೀರ ಅಲ್ವಾ. ಏನಾದರೂ ಅದ್ಬಿಟ್ಟು ಈಗ ಹೊಸ ಗಿಡ ತೊಗೊಬಂತು ಅಂದರೆ ಟಿಶ್ಯೂ ಕಲ್ಚರ್ ತಂದರೆ ನೀವು ಕಂದನ್ನ ಅಂದರೆ ಗಿಡನ ಎಂತಕ್ಕಾದ್ರೂ ಡಿಪ್ ಮಾಡಿ ಹಾಕ್ತೀರಾ. ಇಲ್ಲಿ ಬೆಳೆ ಯಾರು ಬಾಳೆ ಬೆಳೆದಿದ್ದೀರಾ, ಏನು ಹಾಕ್ತೀರಾ ಅಂತ ಗೊತ್ತಾ? ಎಂತಕ್ಕೆ ಹಾಕ್ತಾರೆ ಅಂತ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಎಂತಕ್ಕೆ ಹಾಕ್ತಾರೆ ಅಂದರೆ ಅದು ಶಿಲೀಂಧ್ರನಾಶಕದ್ದು. ಈಗ ಬಾಳೆ ಅಂದರೆ ನಮ್ಮಲ್ಲಿ ಮುಖ್ಯವಾಗಿ ಬರೋದು ಬೆಂಕಿ ರೋಗ ಬರುತ್ತೆ ಅಲ್ವಾ. ಈಗೆಲ್ಲ ಎಲ್ಲೋ ಆಗ್ಬಿಟ್ಟು ಸುತ್ತೋದಂಗೆ ಆಗ್ಬಿಡುತ್ತಲ್ಲ, ಒಂದೇ ಸರಿ ಬಂದರೆ ಪೂರ್ತಿ ಬೆಳೆನೇ ಹೊಂಟೋಗ್ಬಿಡುತ್ತೆ. ಹಂಗಾಗಿ ಲಾಸ್ ಆದರೆ ನೀವು ವಾರ್ಷಿಕ ಬೆಳೆಗಳಲ್ಲಿ ತುಂಬ ಲಾಸ್ ಆಗಿಬಿಡುತ್ತೆ. ಖರ್ಚು ತುಂಬ ಮಾಡ್ಕೊಂಡಿರ್ತೀರಾ. ನೀವು ಒಂದೇ ಸರಿ ಏನಾದರೂ ಆ ಥರ ಬೆಂಕಿ ರೋಗ ಬಂತು ಅಂದರೆ ನಿಮಗೆ ಹೋಲ್ಸೇಲಾಗಿ ಎಲ್ಲ ಲಾಸ್ ಆಗಿಬಿಡುತ್ತೆ. ಹಂಗಾಗಿ ನೀವು ಅದಕ್ಕೆ ಮುಂಚೆನೇ ನೀವು ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ಡಿಪ್ ಮಾಡಿ ಅದ್ದಿ ನಾಟಿ ಮಾಡ್ತೀರಾ ಅಲ್ವಾ. ನೀವು ಹಂಗಾದರೆ ರಾಗಿಗೆ ಮತ್ತು ತೊಗರಿಗೆ ಈ ಥರ ಮಾಡಲ್ಲ, ಬೀಜೋಪಚಾರ ಮಾಡಲ್ಲ. ಯಾಕೆಂದರೆ ಇವೆಲ್ಲ ಸ್ವಲ್ಪ ದಿನದ ಕ್ರಾಪು, ಒಂದು 6 ತಿಂಗಳು 5 ತಿಂಗಳು ಬೆಳೆಗಳು. ಆಮೇಲೆ ಹೋದರೆ ಲಾಸ್ ಆದ್ರೂ ಏನು ಅಷ್ಟೊಂದು ನಮಗೆ ಕಣ್ಣಿಗೆ ಕಾಣಿಸಲ್ಲ ಅನ್ನೋ ಒಂದು ಇಂಟೆನ್ಷನ್ ಅಲ್ವಾ. ಈಗ ನಮ್ಮ ಕಡೆ ವಸ್ತು ಸ್ವಲ್ಪ ಬೆಳ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ನಾವು ಎಕರೆಗಟ್ಟಲೆ ಬೆಳಿತೀವಿ ಅಂದರೆ ಅದಕ್ಕೂ ಏನಾದರೂ ಸೊರಗು ರೋಗ ಅಂತ ಬಂದ್ಬಿಡುತ್ತೆ. ಅಂದರೆ ನೀವು ಈಗ ತೊಗರಿ ನಾಟಿ ಮಾಡ್ಕೊಂಡಿರ್ತೀರ, ಒಂದು 25 ದಿನ 30 ದಿನ ಆದಮೇಲೆ ಗಿಡ ಚೆನ್ನಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗ್ತಿದ್ದಂಗೆ ಅದೇನಾಗ್ಬಿಟ್ಟು ಅಂದರೆ ಪೂರ್ತಿ ಒಣಗೋಗ್ಬಿಡುತ್ತೆ. ಗಿಡ ಪೂರ್ತಿ ಒಣಗೋಗ್ಬಿಟ್ಟು ಬೇರೆಲ್ಲ ಒಂಥರ ಕೊಳ್ತೋದಂಗೆ ಆಗ್ಬಿಡುತ್ತೆ. ಅದೇಂತಕ್ಕೆ ಬರುತ್ತೆ ಅಂದರೆ, ಈಗ ಭೂಮಿಲಿ ನಮ್ಗೆ ಗೊತ್ತಿರಲ್ಲ, ಮುಂಚೆನೇ ಗೊತ್ತಿರಲ್ಲ ನಮ್ಗೆ ಇದರಲ್ಲಿ ಭೂಮಿಲಿ ಎಲ್ಲ ಶಿಲೀಂಧ್ರಗಳು ಬ್ಯಾಕ್ಟೀರಿಯಾಗಳು ಇದ್ದೇ ಇರ್ತವೆ. ಅದು ಕೆಲವೊಂದು ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ನಮ್ಮ ಗಿಡಗಳಿಗೆ ಯೂಸ್ ಆಗೋಂಥವು ಇರ್ತವೆ, ಕೆಲವೊಂದು ರೋಗಕಾರಕಗಳಾಗಿರ್ತವೆ. ಆ ರೋಗ ಬರಬಾರ್ದು ಅಂದರೆ ನಾವು ಮೊದಲೇ ಸೀಡ್ಗೆ ಬಿತ್ತನೆಗೆ ನೀವು ರೋಗ ಬಂದಾದಮೇಲೆ ನೀವು ಸ್ಪ್ರೇ ಮಾಡೋದು ಅದೊಂಥರ, ಅದು 2ನೇ ಆಪ್ಷನ್ನು. ರೋಗನೇ ಬರ್ದಂಗೆ ಫಸ್ಟ್ ಬೆಳೆ ಹಾಕೋಬೇಕು ಅನ್ನೋದೇನಿರುತ್ತೆ, ಅದಕ್ಕೆ ಬೀಜೋಪಚಾರ ಕಂಪಲ್ಸರಿ ಮಾಡಬೇಕಾಗುತ್ತೆ. ನಾವೀಗ ಸರ್ ಹೇಳಿದ್ರು 4 ಗ್ರಾಮ್ ಒಂದು kgಗೆ ಅಂತ, ಇಲ್ಲಿ 1 kg ಇದೆ. ಇದು ವೇ ಮಾಡ್ಕೊಂಡು ತೊಗೊಂಬಂದಿದ್ದೀವಿ. 4 ಗ್ರಾಮ್ ಇದೆ. ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ನೀವು ಇನ್ನೊಂದೇನು ಅಂದರೆ, ನೀವು ಬೀಜೋಪಚಾರ ಮಾಡಬೇಕು ಅಂದರೆ ಕಂಪಲ್ಸರಿ ಗ್ಲೌಸ್ ಹಾಕ್ಕೋಬೇಕು. ಯಾಕೆಂದರೆ ನೀವೆಲ್ಲರೂ ಬರೀ ಕೈಯಲ್ಲಿ ಮಾಡುತ್ತೋ ಅಂದರೆ ಇದು ಕೆಮಿಕಲ್ಲು, ನಿಮಗೆಲ್ಲ ಎಫೆಕ್ಟ್ ಆಗುತ್ತೆ. ಆಮೇಲೆ ಮಾಸ್ಕ್ ಹಾಕೋಬೇಕು ಮುಖ್ಯವಾಗಿ. ಯಾಕೆಂದರೆ ಇದು ಪೌಡ್ರ್ ಇರುತ್ತಲ್ವ, ಡೈರೆಕ್ಟಾಗಿ ನಮ್ಮ ಮೂಗಿಗೆ ನಾವು ತೆಗಿತಿದ್ದಂಗೆ ಮೂಗಿಗೆ ಹೊಟ್ಟೋಗ್ಬಿಡುತ್ತೆ. ಹಂಗಾಗಿ ಇದನ್ನು ನಾವು ಮಾಸ್ಕ್ನ ಹಾಕೋಬೇಕು, ಗ್ಲೌಸ್ ಹಾಕೋಬೇಕು. ಮಾಡ್ಕೊಂಬಂದಿರ್ತೀರಲ್ವಾ, ಇದು ತೊಗರಿಗೆ ರೈಸೋಬಿಯಮ್ ಅಂತಲೂ ಒಂದು ಬೀಜೋಪಚಾರ ಮಾಡ್ಬೋದು. ಅದು ಎಂತಕ್ಕೆ ಅಂದರೆ, ವಾತಾವರಣದಲ್ಲಿರುವಂಥ ಸಾರಜನಕನ ಎಳ್ಕೊಂಡು ಅದು ನೀವೆಲ್ಲ ಯೂರಿಯಾ ಎಲ್ಲ ಅಪ್ಲೈ ಮಾಡ್ತೀರಲ್ವಾ, ಯೂರಿಯಾ ಅಪ್ಲೈ ಮಾಡೋದು ನೀವು ದುಡ್ಡು ಕೊಟ್ಬಿಟ್ಟು ಮಾಡೋದು. ವಾತಾವರಣದಲ್ಲೇ ಬೇಜಾರು ತುಂಬ ಇರುತ್ತೆ. ಅದನ್ನು ನೀವು ಫ್ರೀಯಾಗಿ ಗಿಡಕ್ಕೆ ಕೊಡಬೇಕು ಅಂದರೆ ರೈಸೋಬಿಯಮ್ ಅಂತ ಒಂದು ಬರುತ್ತೆ. ಅದನ್ನು ದ್ವಿದಳ ಧಾನ್ಯ, ಎಲ್ಲ ದ್ವಿದಳ ಧಾನ್ಯಗಳಿಗೆ, ದ್ವಿದಳ ಧಾನ್ಯ ಅಂದರೆ ಗೊತ್ತಾ, ಅಲಸಂದೆ, ತೊಗರಿ, ಹುರುಳಿ ಅಥವಾ ಇನ್ಯಾವುದಾದ್ರೂ ಕಡಲೆ ಬೀಜ ಇರುತ್ತಲ್ಲ ಅವಕ್ಕೆ ಆ ಥರದವು ಮಾಡ್ಕೋಬೇಕು. ನೀವು ಇದನ್ನು ಬಂದು ನಾವು ಫಸ್ಟು ಇದು ಮಾಡ್ತಿರೋದು ಅಂದರೆ ರೋಗ ತಡೆಗಟ್ಟಕ್ಕೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ಕೋಬೇಕು. ನೀವು ಯಾವ ಟೈಮಲ್ಲಿ ಮಾಡ್ಕೋಬೇಕು ಅಂದರೆ, ನೀವು ಈಗ ಬಿತ್ತನೆ ಮಾಡೋಕ್ಕಿಂತ 1 hour ಮುಂಚೆ ಅಥವಾ ರಾತ್ರಿನೇ ಮಾಡಿಟ್ಟಿದ್ರೂ ತೊಂದರೆ ಏನಿಲ್ಲ. ಇವಾಗ ಬೆಳಗ್ಗೆ ಬಿತ್ತನೆ ಮಾಡ್ತೀನಿ ನಾನು ಅಂದರೆ ನೀವು ರಾತ್ರಿ ನೀನು ಮಲ್ಕೋಬೇಕು ಅನ್ನೋ ಟೈಮಲ್ಲಿ
ಒರೆಸಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆರಾಕ್ಬಿಟ್ಟು ಒಂದು ಚೀಲದ ಮೇಲೆ ಯಾವುದಾದ್ರೂ ಪ್ಲಾಸ್ಟಿಕ್ ಚೀಲ ಇರುತ್ತಲ್ಲ ಅದ್ರ ಮೇಲೆ ಈ ಥರ ಟ್ರೀಟ್ಮೆಂಟ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ನೀವು ಅದನ್ನು ತೊಗೋಬೋದು. ಇಲ್ಲ ಅಂದರೆ ರಾತ್ರಿ ಆಗಲಿಲ್ಲ ನಮಗೆ ಏನು 1 ಅವರ್ ಇದೆ ಮುಂಚೆ ಅಂತಂದರೆ ಆ ಟೈಮಲ್ಲಾದರೂ ಕೂಡ ಮಾಡ್ಕೋಬೋದು. ಇದನ್ನು ಹಿಂಗೆ ಬೆರೆಸ್ಕೊಳ್ಳಿ ಫಸ್ಟು. ನೋಡಿ ಡಸ್ಟ್ ಹೆಂಗೆ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದೆ. ಈಗ ಕಂಪ್ಲೀಟ್ ಆಗಿದ್ದು ಅಂಟ್ಕೊಳ್ಳಿಲ್ಲ ಅಲ್ವಾ, ಸ್ವಲ್ಪ ಅಂಟ್ಕೊಂತು, ಪೂರ್ತಿ ಅಂಟ್ಕೊಳ್ಳಿಲ್ಲ. ಏನು ಮಾಡ್ಬೇಕು ಇವಾಗ, ಒಂಚೂರು ನೀವು ಕಾಣಿಸುತ್ತೋ ಕಾಣಿಸಲ್ಲ ಅನ್ನೋ ಥರ ಒಂದು ಸ್ವಲ್ಪ ಹಂಗೆ ಹಾಕ್ಕೊಂಡು, ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಜಸ್ಟ್ ಅದು ಮಿಕ್ಸ್ ಆಗಬೇಕು ಅವಕ್ಕೆಲ್ಲ ಅದಕ್ಕೂ ನೀಟಾಗಿ. ಇದು ಮಿಕ್ಸ್ ಆಯಿತಾ, ವೈಟ್ ಆಯ್ತಿದೆಯಾ? ಇದಿಷ್ಟೇ, ಎಲ್ಲದಕ್ಕೂ ಅಂದ್ಕೊಂತಲ್ವಾ, ಆಗಿದೆ ಅಲ್ವಾ? ಇದನ್ನು ನೀವೇನು ಮಾಡಬೇಕು, ಇವಾಗ ತೇವ ಇದೆ ಅಲ್ವಾ, ಒಂದು ಪ್ಲಾಸ್ಟಿಕ್ ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಒಣಗಾಕ್ಬಿಡಿ. 1 ಅವರ್ ಆದಮೇಲೆ ಅದೆಲ್ಲ ಅಂಟ್ಕೊಂಡಿರುತ್ತೆ ಚೆನ್ನಾಗಿ. ಅದನ್ನು ತೆಗೆದು ನೀವು ನೀಟಾಗಿ ಬಿತ್ತನೆ ಮಾಡ್ಕೋಬೋದು.